ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನೇ ಮಾತ್ರ ಇಷ್ಟೊಂದು ಡೀಪ್ ಆಗಿ ಥಿಂಕ್ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಇಷ್ಟ ದಿನ ಆಗಿದ್ದೆಲ್ಲ ನೀನ್ ಒಳ್ಳೇದಕ್ಕೆ ಅಂತಾನೆ ತಿಳ್ಕೊ. ನೀನ್ ಇನ್ನೂ ಇಲ್ಲೇ ಇದ್ರೆ ಹಳೆ ನೆನ್ಪುಗಳು ನಿನ್ ಮನ್ಸಿಗೆ ಬಂದು ಬಂದು ನೋವಾಗ್ತಾನೆ ಇರುತ್ತೆ. ನಾನ್ ಹೇಳೋ ಮಾತ್ ಕೇಳು ಮಂತ್ರ. ನಿಂಗ್ ಸೂಟ್ ಆಗೋ ಒಂದ್ ಬ್ಯೂಟಿಫುಲ್ ಜಾಬ್ ನೋಡಿದೀನಿ. ಹೆಡ್ ಆಫೀಸ್ ನಾರ್ತ್ ಇಂಡಿಯಾದಲ್ಲಿದೆ. ಅಲ್ಲೋಗ್ ಸೆಟ್ಲ್ ಆಗ್ಬಿಡು. ಇಷ್ಟು ವರ್ಷ ಅನ್ಭವಿಸಿದ ಕಾರಣ ಅದೊಳ್ ಲೈಫ್ನ ಅನ್ಸೆಟಲ್ ಮಾಡೋದೇ ನನ್ ಗುರಿ. ನಾರ್ತ್ ಇಂಡಿಯಾಗ್ ಹೋಗಿ ಸೆಟಲ್ ಆಗೋದಲ್ಲ. ಇದೆಲ್ಲ ಆಗೋ ಕೆಲ್ಸನಾ? ಅವಳು ಯಾರು, ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಸುಮ್ನೆ ನನ್ ಮಾತ್ ಕೇಳು ಮಂತ್ರ. ನೋಡು, ನಿನಗ್ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳು. ಹಾಗೆಲ್ಲ ಏನು ಇಲ್ವೇ? ನೀನ್ ನನ್ ಜೊತೆಲಿದ್ರೆ ನನ್ಗೇನ್ ಪ್ರಾಬ್ಲಮ್? ನೀನ್ ಅವಳು ಹೇಗ್ ಹುಡುಕ್ತ್ಯಾ? ಹುಡುಕ್ಬೇಕು, ಹುಡುಕ್ತೀನಿ, ಹುಡುಕ್ತೀನಿ. ಅಮ್ಮ, ಇಷ್ಟೊತ್ತಾದ್ರೂ ಆಟೋ ಅಂಕಲ್ ಬಂದೇ ಇಲ್ಲ. ಹೌದು ಪುಟ್ಟ, ಯಾಕೋ ಆಟೋ ಅಂಕಲ್ ಇನ್ನು ಬಂದೇ ಇಲ್ವಲ್ಲ? ಎಲ್ಲೋದ್ರು? ಅಣ್ಣ ಹೇಳಿ, ಎಲ್ಲಿದ್ದೀರಾ? ಮೇಡಮ್, ಇವತ್ತು ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ ಬರೋಕ್ಕಾಗಲ್ಲ ಮೇಡಮ್. ಈಗ ಹೇಳಿದ್ರೆ ಹೇಗಣ್ಣ? ಆಗ್ಲೇ ಕಾಲ್ ಮಾಡ್ಬೇಕಾಗಿತ್ತಲ್ವಾ? ಸಾರಿ ಮೇಡಮ್, ಇವತ್ತು ನಮ್ಮ ಮಿಸಸ್ಗೆ ಇದ್ದಕ್ಕಿದ್ದಂಗೆ ಮೈ ಹುಷಾರಲ್ಲ ಮೇಡಮ್, ಅದಕ್ಕೆ ಬರೋಕ್ಕಾಗ್ತಿಲ್ಲ ಮೇಡಮ್. ಮೇಡಮ್, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ಸರಿ ಬಿಡಿ. ಥ್ಯಾಂಕ್ ಯು ಮೇಡಮ್. ಏನ್ ಮಾಡೋದೀಗ? ಶಾಂತಿ, ರೀ, ಒಂದ್ ನಿಮಿಷ ಇರಿ. ಹೋಮ್ವರ್ಕ್ ಎಲ್ಲ ಮಾಡ್ದಾ? ಮಾಡಿದ್ದೀನಪ್ಪ. ವೆರಿ ಗುಡ್. ಓಕೆ, ರೀ, ನಾನು ಒಂದ್ ಬರ್ತೀನಿ. ವಿಷಯ, ಆಟೋದವ್ರು ಫೋನ್ ಮಾಡಿದ್ರು, ಇವತ್ತವ್ರು ಬರಲ್ವಂತೆ. ನೀವ್ ಹಾಗೆ ಆಫೀಸಿಗೆ ಹೋಗ್ಬೇಕಾದ್ರೆ ನಮ್ ರಾಗುನ ಒಂದ್ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಹೋಗ್ತೀರಾ? ಶಾಂತಿ, ನನ್ಗೆ ಅರ್ಜೆಂಟ್ ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ. ನೀನೇ ಹೇಗಾದ್ರೂ ಮ್ಯಾನೇಜ್ ಮಾಡು. ಸಾರಿ. ಓಕೆ, ಬಾಯ್ ಪುಟ್ಟ. ಅಯ್ಯೋ, ಅಲ್ಲ ಒಂದ್ ನಿಮಿಷ. ಶಾಂತಿ, ಕೆಲ್ಸಕ್ಕೆ ಹೋಗೋನ್ ಯಾಕೆ ತೊಂದ್ರೆ ಕೊಡ್ತಿದ್ಯಾ ನೀನು? ಇವತ್ತೊಂದಿನ ನನ್ ಮೊಮ್ಮಗ ನನ್ ಜೊತೆಲಿ ಇದ್ರೆ ನಿನ್ಗೇನ್ ಕಷ್ಟ? ಇರ್ಲಿ ಬಿಡು. ಅತ್ತೆ, ಅದಾಗಲ್ಲ. ಏನು ಆಗಲ್ಲ. ನಾನ್ ಸ್ಕೂಲಿಗೆ ಹೋಗ್ಲೇಬೇಕಮ್ಮ. ಬೇಡ ಬಂಗಾರ, ಇವತ್ತೊಂದಿನ ನನ್ ಜೊತೆಲಿ ಇರು, ನಾಳೆ ಹೋಗುವಂತೆ. ಅಮ್ಮ, ನಾನು ಹೋಗ್ಲೇಬೇಕು. ಅತ್ತೆ, ನಿಮಗ್ ಟಿಫನ್ ರೆಡಿ ಮಾಡಿದೀನಿ, ಹಾಗೆ ಫ್ಲಾಸ್ಕಲ್ ಕಾಫಿನೂ ಇದೆ. ಒಂದ್ 5 ನಿಮಿಷ ಹಿಂಗ್ ಹೋಗ್ಬಿಟ್ಟು ಇವನನ್ನ ಬಿಟ್ಬಿಟ್ಟು ಬಂದ್ಬಿಡ್ತೀನತ್ತೆ. ಸರಿ ಸರಿ, ಹುಷಾರು ಹುಷಾರು ಮುದ್ದು. ಬಾರುಕಂದ, ಬಾ 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 ಬಾ. ಮಂತ್ರ, ಕಾಫಿ ಕುಡಿಯೇ? ನನಗೆ ಟೇಸ್ಟೇ ಸಿಗ್ತಿಲ್ಲ. ಯಾಕೆ? ಸಕ್ಕರೆ ಏನಾದ್ರೂ ಕಮ್ಮಿ ಇದ್ಯಾ? ನನಗೆ ಸೇಡು, ಮೈ ತುಂಬಾ ಸೇಡ್ ತುಂಬ್ಕೊಂಡ್ಬಿಟ್ಟಿದೆ. ಶಕುನಿ ಸೇಡ್ ತೀರ್ಸ್ಕೊಳಕ್ ತಾನೆ ಕುರುಕ್ಷೇತ್ರ ಯುದ್ಧ ನಡೆಯೋ ಹಾಗೆ ಮಾಡಿತ್ತು. ಮಂತರೆ ಸೇಡ್ ತೀರ್ಸ್ಕೊಳಕ್ ತಾನೆ ರಾಮನ್ನ ಕಾಡಿ ಕಳ್ಸಿದ್ದು. ಆ ಶಾಂತಿ ಮೇಲೆ ಸೇಡ್ ತೀರ್ಸ್ಕೊಳೋ ತನಕ ಯಾವ್ದು ಟೇಸ್ಟ್ ಸಿಗಲ್ಲ. ವಾಟ್? ಇದು ಟೈಮಿಂಗ್ ಆದ್ರೆ ಎಲ್ಲಿ ಯಾವಾಗ ನೋಡ್ದೆ? ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ.
ಅಣ್ಣ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹಾ ಹೇಳು. ಈ ಗೌರ್ಮೆಂಟ್ ಟೆಂಡರ್ ಅಪ್ಲೈ ಮಾಡಿದ್ವಲ್ಲ, ಅದು ಆಲ್ಮೋಸ್ಟ್ ನಮ್ ಕಡೆನೇ ಆಗೋ ತರ ಇದೆ. ವಾವ್, ದಟ್ಸ್ ಎ ಗ್ರೇಟ್ ನ್ಯೂಸ್. ಆದ್ರೆ ಆದ್ರೆ ಎನಿ ಪ್ರಾಬ್ಲಮ್? ಎಸ್, 10 ಲಕ್ಷ ರೂಪಾಯಿ ಡಿ ನಾಳೆನೇ ತೆಗಿಬೇಕು. ಜೊತೆಗೆ ಟೆಂಡರ್ ನಮ್ಮ ಕಡೆ ಮಾಡಿಸ್ತಿರೋರಿಗೆ 10 ಲಕ್ಷ ರೂಪಾಯಿ ಕಮಿಷನ್ ಕೊಡಬೇಕು. ಕೊಡು, ಕಟ್ಟು. ಸೋ ವಾಟ್? ನಮಗ್ ಬರ್ಬೇಕಾಗಿರೋ ಪೇಮೆಂಟ್ಸು ಸಾಕಷ್ಟಿದೆ ಅಲ್ವಾ, ಅದ್ರಲ್ಲಿ ಮ್ಯಾನೇಜ್ ಮಾಡು. ಅಣ್ಣ, ಎಲ್ಲ ಪೇಮೆಂಟು ಔಟ್ಸ್ಟ್ಯಾಂಡಿಂಗ್ ಇದೆ ಅಣ್ಣ. ಅದೆಲ್ಲ ಬರೋದಕ್ಕೆ ಮಿನಿಮಮ್ 15 ಡೇಸ್ ಬೇಕು. ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಸುಶಾಂತ್, ಇವತ್ತು ಮನೆಗೆ ಹೋದ ತಕ್ಷಣ ನನಗೆ ನೆನಪಿಸು. ನಿಮ್ಮ ಅತ್ತಿಗೆ ಹತ್ರ 12 ಲಕ್ಷ ರೂಪಾಯಿ ಇಸ್ಕೊಡ್ತೀನಿ. ಸಿಂಪಲ್, ನಿನ್ ಪ್ರಾಬ್ಲಮ್ ಸಾಲ್ವ್ಡ್. ಅಲ್ಲಣ್ಣ, ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೆಯಾ? ಅದಕ್ಕೆ ಕೊಡ್ತಾರಾ? ನಾನು ಅವಳು ಗಂಡ ಕಣಪ್ಪ. ನಿಮ್ಮ ಅತ್ತಿಗೆ FD ಇಟ್ಟಿದ್ದಾಳೆ, ಅದ್ರ ಮೇಲೆ ಲೋನ್ ತಗೊಳ್ಳೋಣ. ಆಮೇಲೆ ನಿಧಾನಕ್ಕೆ ತೀರ್ಸೋಣ. ರೇಟ್ ಆಫ್ ಇಂಟ್ರೆಸ್ಟು ಕಮ್ಮಿ ಇರುತ್ತೆ. ಸರಿ ಅಣ್ಣ, ನೀನು ಹೇಳಿದ್ಮೇಲೆ ಓಕೆ. ಏನೋ ಬರ್ಕೋತಾ ಇದೆಯಾ? ಏನಿಲ್ಲ ಅಣ್ಣ, ನಿನಗೇನೇನು ಅಪ್ಡೇಟ್ ಮಾಡಬೇಕು ಅದನ್ನೆಲ್ಲ ಬರ್ಕೊಂಡಿದ್ದೆ. ಈಗ ಹೇಳಿದಾಯ್ತಲ್ಲ, ಅದನ್ನ ಮಾಡ್ಕೋತಾ ಇದೆ ಅಷ್ಟೇ. ನೈಸ್. ಸರಿ ಅಣ್ಣ, ನಾನು ಹೊರಡ್ತೀನಿ. ನೋಡು, ಚೆನ್ನಾಗಿ ಓದ್ಬೇಕು, ಗಲಾಟೆ ಮಾಡ್ಕೋಬಾರ್ದು, ಯಾವ ಕಂಪ್ಲೇಂಟ್ಸು ಬರಬಾರ್ದು. ಡಬ್ಬಿಲಿರೋದೆಲ್ಲ ಖಾಲಿ ಮಾಡ್ಬೇಕು. ಓಕೆ? ಓಕೆ ಮಮ್ಮಿ.